ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡಿಬಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನಮ್ಮ ಟೆರೆಸಲ್ಲಿ ನಾನು ಕಡಲೆಕಾಯಿ ಹಾಕಿದ್ದೆ, ಎಲ್ಲ ಬಂದಿತ್ತು. ಇವತ್ತು ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಒಂದು 2-3 ಪಾಟಲ್ಲಿದೆ. ಬಿಸಿಲಿಗೆ ತುಂಬ ಬಿಸಿಲಿತ್ತಲ್ಲ, ಹಾಗಾಗಿ ಎಲ್ಲ ಒಣಗೋಗಿದೆ. ಇದು ಬಲ್ತಿದೆಯೋ ಏನೋ ಗೊತ್ತಿಲ್ಲ. ಆಮೇಲೆ ಕಿತ್ತುಬಿಟ್ರೆ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಭಯನೂ ಕೂಡ ಇದೆ. ಇವಾಗ ನಾನು ಹಾರ್ವೆಸ್ಟ್ ಮಾಡೋಣ ಅಂತ ಬಂದೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಅಂದರೆ, ಹಬ್ಬಕ್ಕೆ ನನಗೆ ಇದರಿಂದ 3 ದಾಳಿಂಬೆ ಹಣ್ಣು ಸಿಕ್ಕಿತ್ತು. ಸ್ವಲ್ಪ ಬಿಸಿಲು ಇರೋದ್ರಿಂದ ಸ್ವಲ್ಪ ಗಿಡ ಡಲ್ ಆಗಿಬಿಟ್ಟಿದೆ. ಆಮೇಲೆ ನಿಂಬೆಹಣ್ಣು ಕೂಡ ನಮ್ಮ ಗಿಡದಲ್ಲೇ ಸಿಕ್ತು. ಇನ್ನು ಹಣ್ಣಾಗಿದೆ, ಇನ್ನೂ 1-2 ಇದೆ ಮನೇಲಿ. ಹಾಗಾಗಿ ಅದಕ್ಕೆ ಇಲ್ಲೇ ಬಿಟ್ಟಿದ್ದೀನಿ, ಫುಲ್ಲು ಹಣ್ಣಾಗಲಿ ಅಂತ. ನೋಡಿ, ಈ ಥರ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಶಿಸಿ ಅಂತೂ ಸಿಕ್ಕಾಬಟ್ಟೆ ಬಗಳುತ್ತಿದ್ದಾನೆ. ಆಮೇಲೆ ಪಾಪ ಇದಕ್ಕೂ ಮಳೆ ನೀರು ಬರಲಿ ಅಂತ ಹೇಳಿ ನಾನು ಬಿಸಿಲು ಮಳೆ ಬರ್ತಾಯಿದೆ ಅಂತಂದಾಗ ಇದು ಮಳೆ ಬರ್ತಾಯಿದೆ ಅಂದಾಗ ನಾನು ಸ್ವಲ್ಪ ಇದಕ್ಕೂ ಮಳೆ ನೀರು ಬರಲಿ ಅಂದ್ಬಿಟ್ಟು ಇಲ್ಲಿಟ್ಟಿದ್ದೆ. ಇವಾಗ ಶುರುವಾಗಿದೆ ಈ ವರ್ಷದ ಮೊದಲನೇ ಸೇವಂತಿಗೆ. ಲಾಸ್ಟ್ ಟೈಮ್ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ಈಗ ಸ್ವಲ್ಪ ನಾನು ಬೇರೆ ಪಾಟಿಗೆ ರೀಪಾಟ್ ಮಾಡಲಿಲ್ಲ ಜಾಸ್ತಿ. ಹಾಗಾಗಿ ಇಷ್ಟೇ ನನ್ನ ಹತ್ರ ಸೇವಂತಿಗೆ ಗಿಡ ಇರೋದು. ನೋಡಿ, ಇಷ್ಟು ಸೇವಂತಿಗೆ ಗಿಡನೇ ಇರೋದು. ಇದು ಬಿಟ್ಟರೆ ಮಧ್ಯ ಒಂದೊಂದು ಇದೆ. ನೋಡಿ, ಈ ಥರ ನಾನು ಪಾಟ್ಗೆ, ದೊಡ್ಡ ದೊಡ್ಡ ಪಾಟ್ಗೆ ಒಂದು ಮಧ್ಯ ಒಂದು ದೊಡ್ಡ ಗಿಡ ಇದ್ದರೆ ಸುತ್ತ ಇದೊಂದು ಗಿಡ ಹಾಕ್ಕೊಂಡಿದ್ದೀನಿ. ಅದೆಷ್ಟು ಮಟ್ಟಿಗೆ ಬಿಡುತ್ತೋ ನನಗೆ ಗೊತ್ತಿಲ್ಲ. ಇಲ್ಲೊಂದಿದೆ, ಇದು ಫುಲ್ಲು ಮಲ್ಲಿಗೆ ಜೊತೆ ಹಾಕ್ಬಿಟ್ಟಿದ್ದೀನಿ. ಇದು ಬಿಟ್ಟರೆ ಇನ್ನೊಂದು ಅಲ್ಲೊಂದಿದೆ, ಅದೇ ಬಂದಿತ್ತು, ಅದ್ರ ಜೊತೆ ಇತ್ತು. ಅದರಲ್ಲಿ ಏನಂತಂದರೆ ದಾಸವಾಳ ಗಿಡನೇ ಒಣಗಿಬಿಟ್ಟು ಸೇವಂತಿಗೆ ಗಿಡ ಉಳ್ಕೊಂಡಿದೆ. ಅದಾಗೆ ಇರಲಿ ಅಂತ ಬಿಟ್ಟಿದ್ದೀನಿ. ಇದನ್ನು ಬಿಸಿಲಲ್ಲಿ ಇಟ್ಟ ಮೇಲೆ ಸ್ವಲ್ಪ ಡಲ್ಲಾಯಿತು ಅನಿಸ್ತು. ಇವತ್ತೆಲ್ಲ ಎತ್ತಿಡೋಣ ಅಂದ್ಕೊಂಡಿದ್ದೀನಿ. ಇವತ್ತಾದರೆ ಎತ್ತಿಡಬೇಕು. ಹಾಗೆ ಬನ್ನಿ, ಇನ್ನೊಂದು ಸ್ವಲ್ಪ ಕಡಲೆಕಾಯಿ ಗಿಡ ಎಲ್ಲ ಬಿಸಿಲಿಗೆ ನೋಡಿ ಹಿಂಗಾಗಿದೆ. ಇದನ್ನು ತೆಗೆದು ನೋಡ್ತೀನಿ. ಇದೆಲ್ಲ ಚೆನ್ನಾಗಿದೆ ಅಂತಂದರೆ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ. ಚೆನ್ನಾಗಿದೆ ನೋಡಿ, ಟೆರೆಸಲ್ಲಿ ಬೆಳೆದಿರುವಂಥ ಕಡಲೆಕಾಯಿ ಎಷ್ಟು ಚೆನ್ನಾಗಿದೆ. ನೀವು ಯಾರಾದರೂ ಟೆರೆಸಲ್ಲಿ ಪಾಟಲ್ಲಿ ಕಡಲೆಕಾಯಿ ಬೆಳೆದಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾವು ಬೆಳೆದಿದ್ದೀವಿ ಅಂತ. ನೋಡೋಣ, 1-2 ಗಿಡ ಕಿತ್ಕೊತೀನಿ. ಮಕ್ಕಳು ಇಲ್ಲ, ಮಕ್ಕಳು ಬಂದಾಗ ಇನ್ನೊಂದೆರಡು ಕೀಳೋಣ ಅಂತ. ಚೆನ್ನಾಗಿದೆ. ಸಣ್ಣ ಕಡಲೆಕಾಯಿ ಬಲ್ತೋಗ್ಬಿಟ್ಟಿದೆ. ಇನ್ನೊಂದು ಒಳ್ಳೆ ಹಾಕಿದ್ದೆ, ಇದಂತೂ ಫುಲ್ಲು ಡಲ್ಲಾಗಿದೆ. ಇದರಲ್ಲಂತೂ ಇರಲ್ಲ ಅಂತ ಅಂದ್ಕೊತೀನಿ. ಒಂದೇ ಒಂದು ಗಿಡ ಇದೆ. ಅಯ್ಯೋ, ಇದಕ್ಕೆ ನೀರೇ ಇಲ್ಲ, ಕಡಲೆಕಾಯೇ ಬಂದಿಲ್ಲ. ಅದರಲ್ಲಿ ಬಂದಿಲ್ಲ, ಬೇರು ಗಟ್ಟಿ ಉಳ್ಕೊಂಬಿಟ್ಟಿದೆ. ಹಾಗಾಗಿ ಇಲ್ಲೂ ಸೇವಂತಿಗೆ ಗಿಡ ಹಾಕ್ಕೊಂಡಿದ್ದೀನಿ. ನಮಗೆ ಈ ಥರ ನಮ್ಮ ತಾತ ನಮ್ಮ ಊರಲ್ಲಿ ನಮ್ಮ ಅಮ್ಮ ಮನೆಯಲ್ಲ ಹಾಕ್ತಾಯಿದ್ರು ತೋಟದಲ್ಲಿ. ಆವಾಗ ಫುಲ್ಲು ತೋಟದ ಹತ್ರ ಹೋದರೆ ನಾವು ಸ್ಕೂಲಿಗೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ತಾತ ಏನಾದರೂ ತೋಟಕ್ಕೆ ಕೊಟ್ಟೋಗಿದ್ರೆ ಬರೋಷ್ಟರಲ್ಲಿ ಎಲ್ಲ ಕಿತ್ಬಿಟ್ಟು ಎಲ್ಲ ಬುಡ ಸಮೇತ ತೊಳ್ಕೊಂಡು ತೊಗೊಂಬರೋರು. ಅದಂತೂ ಸಖತ್ ಎಂಜಾಯ್ ಮಾಡ್ತಿದ್ವಿ. ನಮಗಂತೂ ತುಂಬಾ ಇಷ್ಟ ಇತ್ತದು. ನಮ್ಮ ತಾತ ಪಾಪ ಅಲ್ಲಿಂದ ತೋಟದವಿಂದ ಹಿಡ್ಕೊಂಡು ಬರೋರು, ಈ ಥರ ಬುಡನೇ ಹಿಡ್ಕೊಂಡು ಬರೋರು, ಬಂದುಬಿಟ್ಟು ಆಮೇಲೆ ಕಡಲೆಕಾಯಿ ಕಿತ್ತಾಗ ಕೂಡ ಯಾವಾಗ್ಲೂ ಸುಟ್ಟುಬಿಟ್ಟು ಅಲ್ಲೇ, ಅಂದರೆ ಇದು ಗಿಡ ಒಣಗಿರುತ್ತಲ್ಲ, ಆ ಗಿಡದಲ್ಲೇ ಬೆಂಕಿ ಹಾಕಿಬಿಟ್ಟು ಕಡಲೆಕಾಯಿನ ಹಾಗೆ ಸುಟ್ಟುಬಿಟ್ಟು ಕೊಡೋರು. ತುಂಬಾ ಚೆನ್ನಾಗಿರ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಬಿಟ್ಟಿದೆ. ನನಗೆ ನೀವು ಖಂಡಿತ ತಿಳಿಸ್ಬೇಕು, ಪಾಟಲ್ಲಿ ಕಡಲೆಕಾಯಿ ಬೆಳೆದಿದ್ದರೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಕಡಲೆಕಾಯಿ ಕಿಲ್ತಿದ್ದಂಗೆ ನನಗೆ ನಮ್ಮ ತಾತ ನೆನಪಿಗೆ ಬಂದರು. ನಮ್ಮ ಶಿಸಿ ಆಗಲೇ ಕಾಯ್ತಿದ್ದಾನೆ, ಸುತ್ತ ರೌಂಡ್ ಹೊಡಿತಿದ್ದಾನೆ, ನಾನು ಸುತ್ತ ಕಡಲೆಕಾಯಿ ಕೊಡಲಿ ಅಂತ. ನೋಡಿ, ಎಷ್ಟೊಂದು ಬಂದಿದೆ ಕಡಲೆಕಾಯಿ.
ಇನ್ನು ಒಂದು 3 ಗಿಡ ಇದೆ. ಅದನ್ನು ಮಕ್ಕಳು ಬಂದ ಮೇಲೆ ತೆಗೆಯೋಣ ಅಂತ ಹಾಗೆ ಬಿಟ್ಟೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಒಂದು ಮಾತ್ರ ಕಿತ್ಕೊಂಡಿದ್ದೀನಿ. ಇನ್ನು 2 ಇದೆ, 2 3 ಇದೆ ದೊಡ್ಡದು. ಅದನ್ನು ಮಕ್ಕಳು ಬಂದಮೇಲೆ ತೆಗೆಯೋಣ ಅಂತ. ನೋಡಿ ಎಷ್ಟೊಂದಿದೆ. ನನಗೆ ಬೀನ್ಸ್ ಕೂಡ ಹಬ್ಬಕ್ಕೆ ಇಲ್ಲೇ ಆಯಿತು. ದಪ್ಪದೆಲ್ಲ ಬೀಜ ಆಗಲಿ ಅಂತ ಬಿಟ್ಟಿದ್ದೆ. ಇಲ್ಲೇ ಹಣ್ಣು ಇದಾಗಿಬಿಟ್ರೆ ಬಿಡಿಸ್ಕೊಂಡು ಅಲ್ಲೇ ನೆಟ್ಬಿಡ್ಬೋದು. ತೊಗೊಂಡೋಗಿ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು, ವೆಯ್ಟ್ ಮಾಡೋದು, ಒಣಗಿಸೋದು ಅದೇನೂ ಇರಲ್ಲ. ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೋಡಿ ಆವಾಗಲೇ ಬಂದ. ಆ್ಯಕ್ಚುಲಿ ನನಗಿದು ಗಿಡ ಬಿಟ್ಟಿದೆ ಅಂತಲೇ ಗೊತ್ತಿರಲಿಲ್ಲ. ಮೊನ್ನೆ ನನಗೆ ಅವನೇ ಬಂದು ಎಲ್ಲ ಒಂದು 5-6 ಕೆಳಗಡೆ ಎಲ್ಲ ಕಿತ್ಕೊಂಡು ತಿಂದ್ಬಿಟ್ಟು ಗಿಡನೇ ಕಿತ್ಬಿಟ್ಟು ಒಣಗಿಸ್ಬಿಟ್ಟು ಹೋಗಿರೋದು ಅವನು. ಓಕೆ ಬಾಯ್, ಥ್ಯಾಂಕ್ ಯು.